ಅದರಲ್ಲಿ ಮಹತ್ವದ ಬದಲಾವಣೆ ಮಹಾತ್ಮ ಗಾಂಧೀಜಿ ಅವರ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತಲ್ಲ, ಮಹಾತ್ಮ ಗಾಂಧೀಜಿ ಹೆಸರು ತೆಗೆದುಬಿಟ್ಟು ಜಿ ಹಾಕಿದ್ದಾರೆ ಅನ್ನೋದಲ್ಲ. ಆದರೆ ನೀವು ಈಗ ಹಣವನ್ನು ಕೊಡುವ ನಿಟ್ಟಿನಲ್ಲಿ 60-40 ಫಾರ್ಮ್ಯುಲಾ ಏನು ತಂದಿದ್ದೀರಿ, ಅದಕ್ಕೆ ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳ ಜೊತೆಗೆ ಮಾತಾಡಿದ್ದೀರಾ, ರಾಜ್ಯ ಸರ್ಕಾರಗಳ ಒಪ್ಪಿಗೆ ಪಡ್ಕೊಂಡಿದ್ದೀರಾ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಚರ್ಚೆ ಆಗ್ತಾ ಇರೋದು. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಮೇಡಮ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ವಿಕಸಿತ ಭಾರತದ ಕಲ್ಪನೆಯನ್ನ ಮಹಾತ್ಮ ಗಾಂಧಿ ಅವರನ್ನ ಬಿಟ್ಟು ನಾವು ಆ ಭಾರತವನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ದೂರದೃಷ್ಟಿ ಇಟ್ಕೊಂಡೆ ನಾವು ಇದ್ರಲ್ಲಿ ಒಂದಷ್ಟು ಪಾಲಿಸಿ ರಿಫಾರ್ಮ್ಸ್ ಅನ್ನ ತಂದಿರ್ತಕ್ಕಂಥದ್ದು. ಅಲ್ಲ, ಮಹಾತ್ಮ ಗಾಂಧಿ ಅವ್ರ ಹೆಸರನ್ನು ತೆಗೆದು ಬಿಟ್ರೆ ನಾವೇನೋ ಮಹಾತ್ಮ ಗಾಂಧಿ ಅವ್ರಿಗೆ ದ್ರೋಹ ಮಾಡ್ತೀವಿ ಅನ್ನೋಂಥದ್ದಲ್ಲ. ತೆಗಿಯೋ ಅವಶ್ಯಕತೆ ಏನಿತ್ತು? ಏನಿದ್ರೆ ಏನಾಗ್ತಿತ್ತು? ಮಹಾತ್ಮ ಗಾಂಧೀಜಿ ಹೆಸರು ವಿಕಸಿತ ಭಾರತಕ್ಕೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಬೇಡ ಅಂತ ಹೇಳ್ತಾರ? ವಿಕಸಿತ ಭಾರತದ ಕಲ್ಪನೆ ಅಂತಂದ್ರೆ ಮಹಾತ್ಮ ಗಾಂಧಿ ಅವ್ರಿಗಿಂತ ಮಹಾತ್ಮ ಗಾಂಧಿ ಅವರ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ವಿಚಾರಧಾರೆಗಳು ಅವೆಲ್ಲ ಬೇಡ, ಭಾಷಣ ತುಂಬಾ ಚೆನ್ನಾಗಿದೆ ಹೇಳಕ್ಕೆ. ಹೆಸರು ಏನ್ ನಿಮ್ಗೆ ತ್ರಾಸ್ ಕೊಟ್ಟಿತ್ತಂತ ನಾ ಕೇಳೋದು. ಹೆಸರು ಬಗ್ಗೆ ಇಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆನೇ ಇಲ್ಲ, ನೀವೇ ಹೇಳಿದ್ದೀರಾ. ಅಷ್ಟು ಆ ರೀತಿಯಲ್ಲಿ ಈಗ ನಮಗೆ ಅವಶ್ಯಕತೆ ಇರೋದು ಗ್ರಾಮೀಣ ಭಾಗದ ಜನರಿಗೆ ಇದು ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಗೊಂದು ಬಿಜೆಪಿ ಅವ್ರ ಕೆಟ್ಟ ಚಟ ಐತಿ ಹೆಸರು ಚೇಂಜ್ ಮಾಡೋದು. ಅದು ಏನೇನಪ್ಪ, ಎದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಚೇಂಜ್ ಮಾಡಿ ಮತ್ತಲ್ಲಿ ರಾಮ್ಜಿ ಅವ್ರ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, 2047ಕ್ಕೆ ಭಾರತ ವಿಕಸಿತ ಆಗ್ಬೇಕನ್ನುವಂತ ದೂರದೃಷ್ಟಿಯ ಚಿಂತನೆ ನಮಗ್ ಮಹಾತ್ಮ ಗಾಂಧಿ ಅವರು ಬೇಕು, ಸರ್ದಾರ್ ವಲ್ಲಭಾಯ್ ಪಟೇಲ್ ಬೇಕು, ಎಲ್ರೂ ಬೇಕು. ಅವರೆಲ್ಲ ಚಿಂತನೆ ಹಿಡ್ಕೊಂಡೆ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು. ಹಂಗಲ್ಲ, ಎಷ್ಟು ನೀವು ಕಸರತ್ತು ಮಾಡಿರಿ ಇದರಲ್ಲಿ ಅಂದ್ರೆ, ಮೊದಲು ಇದ್ದದ್ದು ಹೆಸರೇನು? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮನ್ರೇಗಾ. ಇದನ್ನ ನೀವು ಜಿ ಅಂತ ಮಾಡಿದಿರಿ. ಅದ್ರ ಫುಲ್ ಫಾರ್ಮ್ ಏನು? ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಬಿಲ್. ಅಂದ್ರೆ ರಾಮ್ಜಿ ಅಂತ ಬರ್ಬೇಕಂತ ಎಷ್ಟು ಕಸರತ್ತು ಮಾಡಿರಿ ಇದರಲ್ಲಿ. ಅಯ್ಯೋ, ಹೆಸರು ಬರಕ್ ಸಿಕ್ಕಾಪಟ್ಟೆ ಕಸರತ್ತು ಮಾಡಿದಿರಿ. ಅಂದ್ರೆ ಜನರಿಗೆ ನೋಡಿ ಭಾವನೆಗಳು. ಉದಾಹರಣೆಗೆ ನಾವು ಬಹಳಷ್ಟು ಏರಿಯಾಗಳ ಹೆಸರುಗಳು ಚೇಂಜ್ ಮಾಡಿದ್ವಿ. ಬ್ಯಾಂಗ್ಳೂರ್ ಇದ್ದದ್ದು ಬೆಂಗಳೂರು ಮಾಡಿದ್ವಿ, ಇದು ನಮ್ದು ಅನ್ನುವಂತ ಒಂದು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಅವ್ರ ಮುಖಾಂತರನೇ ಇಡೀ ಸ್ವಚ್ಛ ಭಾರತ್ ಮುಖಾಂತರ ದೇಶದಲ್ಲಿ ಬದಲಾವಣೆ ತರುವಂತ ಕೆಲಸ ಮಾಡೋದಲ್ಲ. ಮಾಡ್ರಿ, ನೀವು ಹೆಸರು ನಿಮ್ಗೆ ಅಧಿಕಾರ ಐತಿ, ನೀವು ಮಾಡ್ರಿ. ಎದಕ್ಕೆ ಅವ್ರನ್ನ ಯಾಕೆ ತಗದ್ರಿ? ಅಲ್ಲ, ನಾವು ಎಲ್ಲೂ ಕೂಡ ಇವ್ರ ರೀತಿ ಎಲ್ಲದಕ್ಕೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರನ್ನೇನ್ ಕೊಟ್ಟಿಲ್ವಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ವಿಕಸಿತ ಭಾರತ, ಮಹಾತ್ಮ ಗಾಂಧಿ ಅವರ ಚಿಂತನೆ. ಮೋದಿ ಹೆಸರು ಕೊಟ್ಟಿರಿ, ಇರ್ಲಿ. ಈಗ ಮಹಾತ್ಮ ಗಾಂಧೀಜಿ ಅವ್ರಿಗೆ ನಿಮ್ಗೆ ಸಹ್ಯ ಆಗೋದಿಲ್ಲ ಅಂದ್ರೆ ನಾವೇನ್ ಇರ್ಲಿ ಬಿಡಿ. ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪಾತ್ರ, ಮಹಾತ್ಮ ಗಾಂಧೀಜಿ ಅವರ ಒಂದು ಕೊಡುಗೆ, ಅದನ್ನ ನಾವು ಮರೆಯಲ್ಲ, ನೀವು ಮರೆತ್ರ ಮರೀರಿ. ರಾಮ್ಜಿನಾದ್ರೂ ಕರ್ಕೊಂಡ್ಬರ್ರಿ, ಅಲ್ಲನಾದ್ರೂ ಕರ್ಕೊಂಡ್ಬರ್ರಿ, ಜೀಸಸ್ನಾದ್ರೂ ಕರ್ಕೊಂಡ್ಬರ್ರಿ, ಇರ್ಲಿ, ಜನರಿಗೆ ಒಳ್ಳೇದಾಗಬೇಕು. ಆದರೆ ಈಗ ಅವ್ರ ಪಾಯಿಂಟ್ ಕೇಳಿದ್ರು, ನೀವು ಮೊದಲು ಈ ಮನ್ರೇಗಾ ಯೋಜನೆ ಅಡಿಯಲ್ಲಿ 90% ಕೇಂದ್ರ ಕೊಡ್ತಾ ಇತ್ತು, 10% ಅದು ಕೂಡ ಮೆಟೀರಿಯಲ್ಸ್ಗೆ, ಸಾಮಗ್ರಿಗಳಿಗೆ, ಈ ಒಂದು ಏನು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ, ಆ ಪ್ರದೇಶದಲ್ಲಿ ಕೈಗೊಳ್ಳಲಾಗುವಂತಹ ಕೆಲಸ ಕಾರ್ಯಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂಥ ಮೆಟೀರಿಯಲ್ಗೆ ಅದೊಂದು 30% ಆಗ್ತಿತ್ತು ಅನ್ನೋದಾದರೆ 10% ಮಾತ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಿತ್ತು, 20% ಅವ್ರು ಕೊಡ್ತಿದ್ರು, ಮತ್ತು ಕೂಲಿದು ಅಷ್ಟು ಅವರೇ ಕೊಡ್ತಿದ್ರು. ಅಂದರೆ 90% ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಆದರೆ ಈಗ 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ನೀವು ಕೊಡ್ರಿ ಅಂತಂದರು. ಈಗ ಅವರ ಉದಾಹರಣೆಗೆ ಕೇಂದ್ರ ಸರ್ಕಾರ ಈ ವರ್ಷ ಇಷ್ಟು ಜನ ಇಷ್ಟು ಹಣ ಅಂತ ಅವರು ಮಾರ್ಕ್ ಮಾಡ್ತಾರಂತ ಇಟ್ಕೊಳ್ಳಿ, ಎತ್ತಿಡ್ತಾರಂತ ಇಟ್ಕೊಳ್ಳಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಉದಾಹರಣೆಗೆ 100 ಜನಕ್ಕೆ 100 ರೂಪಾಯಿ ಅಂತ ಎತ್ತಿಡ್ತಾರೆ. ಬರ ಬಂತು, ಪ್ರವಾಹ ಬಂತು, ಹೊಲದಾಗ ಕೆಲಸ ಇರೋದಿಲ್ಲ, ಏನೂ ಕೆಲಸ ಇಲ್ಲದೆ ಇರುವಾಗ 1000 ಜನ ಬಂದ್ಬಿಟ್ರು, ನಮ್ಗೆ ಕೆಲಸ ಕೊಡಿ ಅಂತ. ಕೊಡಲೇಬೇಕು, ನಿಮ್ಗೆ ಬೇರೆ ವಿಧಿ ಇಲ್ಲ. ನೀವೆಷ್ಟು 100 ಜನಕ್ಕೆ ಮಾತ್ರ ಹಣ ಎತ್ತಿಟ್ಟಿರ್ತೀರಿ. ಆ 100 ಜನದ ಮೇಲೆ ಬಂದಿರುವಂಥ 900 ಜನರಿಗೆ ರಾಜ್ಯ ಸರ್ಕಾರನೇ ಕೊಡ್ಬೇಕು ಅಷ್ಟು ಹಣ. ಹೆಂಗೆ ಕೊಡುತ್ತೆ ರಾಜ್ಯ ಸರ್ಕಾರ? ನೋಡಿ ಮೇಡಮ್, ಬೊಕ್ಕಸದಲ್ಲಿ ಅಷ್ಟು ಹಣ ಇರುತ್ತಾ? ಈಗ ನಮ್ಮ ಕರ್ನಾಟಕದಂಥ ರಾಜ್ಯದಲ್ಲಿ ಏನೋ ಕೊಡಬಹುದು ಬಿಡಿ. ನೀವು ತುಂಬ ಅತ್ಯಂತ ಪ್ರೀತಿ ಹಿಂದಿ ಬೆಲ್ಟ್ ಏನಿದೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆರ್ಥಿಕವಾಗಿ ಸಬಲವಾಗಿಲ್ಲ. ಅವು
ಪಾಪ ಕೊಡಕ್ಕಾಗದೆ ಈ ಮನ್ರೇಗ ಹಳ್ಳ ಹಿಡಿದು ಹೋಗುತ್ತೆ, ಮುಗಿದೋಯ್ತು ಕತೆ. ಕೊಡಕ್ಕಾಗಲ್ಲ ದುಡ್ಡು, ಕೆಲ್ಸ ಇರಲ್ಲ ಜನರಿಗೆ. ಪಾಪ ಅವ್ರೇನ್ ಮಾಡ್ಬೇಕು? ಬರ, ಪ್ರಾಕೃತಿಕ ವಿಕೋಪ, ಅಟ್ಲೀಸ್ಟ್ 100 ದಿನದ್ದಾದ್ರೂ ಕೂಲಿ ಕೊಡ್ತಿದ್ರಲ್ಲ. ನೋಡಿ, ಮನ್ರೇಗಾ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. 60-40 ರೇಷಿಯೋ ಬಗ್ಗೆ ನೀವು ಮಾತಾಡಿದ್ರಿ. ಈ ಹಿಂದೆ 2011ರಲ್ಲಿ ಪಿ ಚಿದಂಬರಂ ಅವರು, ಅವತ್ತಿನ ಫೈನಾನ್ಸ್ ಮಿನಿಸ್ಟ್ರೆ, ಈ ಪಾಲಿಸಿಯನ್ನ ರಿಫಾರ್ಮ್ ಮಾಡಬೇಕು, ಸರ್ಕಾರಗಳು ಕೂಡ ರಾಜ್ಯ ಸರ್ಕಾರಗಳಿಗೆ ಅವ್ರದೇ ಆದಂತ ಪಾಲನ್ನ ನಾವು ಕೊಡಬೇಕು ಅಂತ ಬಂದಾಗ ಇದೇ ಕಾಂಗ್ರೆಸ್ನ ಅವತ್ತಿನ ನಾಯಕರು ಜಯರಾಮ್ ರಮೇಶ್ ವಿರೋಧ ಮಾಡಿದ್ರು. ಇವತ್ತಿವರ ದ್ವಂದ್ವ ನಿಲುವು ನೋಡಿ, ನಾವು ತಗೊಬಂದ್ರೆ ಅದು ಸಮಸ್ಯೆ ಆಗ್ತದೆ. ಖಂಡಿತವಾಗ್ಲೂ ಯಾವುದೇ ಅಲ್ಲಲ್ಲ, ಒಂದ್ ನಿಮಿಷ, ಪಾಲಿಸಿ ತಗೊಬಂದ್ರ ಈ ತಗೊಂಡ್ಬರ್ಲಿಲ್ಲ ಅವರು, ವಿರೋಧ ಮಾಡಿದ್ರು. ವಿರೋಧ ಪ್ರತಿಯೊಂದು ಪಾಲಿಸಿಯಲ್ಲಿ ಕೂಡ ರಿಫಾರ್ಮೇಷನ್ಸ್ ಅನ್ನುವಂಥದ್ದು ಆಗಲೇಬೇಕು. ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನೀವು ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ರೆ ಆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಪ್ಯೂರ್ಲಿ ಅಪ್ಸೆಟ್ ಆಗಿದಾವೆ. ಮನ್ರೇಗಾ ಬಹಳ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, 100 ದಿವಸ ಇದ್ದಿದ್ದನ್ನ 120 ದಿವಸ 125 ದಿವಸ ಮಾಡುವಂತದ್ದು ಮಾಡಿದ್ವಿ. ಇವತ್ತು ಮನ್ರೇಗಾದಲ್ಲಿ ಮೇಡಮ್ ಎಷ್ಟು ಕಾರ್ಮಿಕರಿಗೆ ಹಾಗಾದ್ರೆ 60-40 ಇದೆ ಹೇಳ್ರಿ. 60-40 ಇದೆ ಹೇಳ್ತಾ ಇದೀನಲ್ಲ, ಇದೇ ಕಾಂಗ್ರೆಸ್ ಅವರು ಇದೇ ತರಕ್ ಹೋದ್ರು, ಇವ್ರ ಪಾರ್ಟಿ ವಿರೋಧ ಮಾಡಿದ್ರು ಅಂತ ಇದು ಮಾಡಿದ್ರು. ಅದೇ ಎಸ್ ಮಾಡ್ಲಿಲ್ಲ ಅವರು, ಅವ್ರಿಗೆ ಮಾಡೋ ಪದ್ಧತಿ ಇರ್ಲಿ, ನಮಗಿತ್ತು ಅಲ್ಲ ಅವ್ರಿಗೆ ಅಭ್ಯಂತರ ಇಲ್ಲ. ರಾಜ್ಯಗಳಿಗೆ ಬರೆ ಹಾಕೋದಲ್ಲ. ಮನ್ರೇಗಾದಲ್ಲಿ ಹಲವಾರು ಸುಧಾರಣೆಗಳು ಮಾಡಬೇಕು. ಲೈಕ್ ನೀವು JCBಗಳನ್ನ ಯಂತ್ರೋಪಕರಣಗಳನ್ನ ಜಾಸ್ತಿ ಬಳಸಬಾರ್ದು, ಮತ್ತು ಕಾಂಟ್ರಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬಾರ್ದು, ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬಾರ್ದು ಅನ್ನುವಂಥ ಕೆಲವೊಂದು ವಿಚಾರಗಳಲ್ಲಿ. ಮತ್ತು ಇದು ಏನು ಅಂತಂದ್ರೆ ಈ ಕೆಲಸ ಮಾಡಿದ್ರೆ 3 ತಿಂಗಳು 4 ತಿಂಗಳು ದುಡ್ಡು ಹಾಕೋದು, ಇಂಥವು ಕೆಲವೊಂದು ಸುಧಾರಣೆಗಳನ್ನ ತರಬೇಕೇ ಹೊರತು ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರಗಳು ಲಬ್ 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 ಅಂತ ಹೊಯ್ಕೋತಿದ್ದಾವೆ. ನಮ್ಗೆ ಸರಿಯಾಗಿ ತೆರಿಗೆ ಹಣ ಬರ್ತಾ ಇಲ್ಲ, ಸೆಸ್ ಹಣ ಅಂತೇಳಿ ಮೊದ್ಲೆಲ್ಲಾನು 8% ಇತ್ತು, ಈಗ 30% ಮಾಡಿ ರಾಜ್ಯ ಸರ್ಕಾರ, ನಾನು ಬರ್ತೀನಿ, ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗುವಂತೆ ಮಾಡಿ ನೀವು ಗ್ರಾಮೀಣ ಭಾಗದ ಜನರಿಗೆ ಕೆಲಸ ಇಲ್ದಂಗೆ ಮಾಡ್ತೀರಿ. ರಾಜ್ಯ ಸರ್ಕಾರಗಳು ಇಲ್ಲ, ನಮ್ಮ ಬಜೆಟ್ ಅಲ್ಲಿ ಅಷ್ಟು ಹಣ ಇಲ್ಲ, ನಮ್ಗೆ ಕೊಡಕ್ಕಾಗಲ್ಲ ಅಂತವೆ. ಅವಾಗ ಏನ್ ಮಾಡ್ಬೇಕು? ಯಾವುದೇ ಪಾಲಿಸಿ ರಿಫಾರ್ಮ್ ಅನ್ನ ತಗೋಬೇಕಾದ್ರೆ ರಾಜ್ಯ ಸರ್ಕಾರಗಳ ಸಲಹೆಯನ್ನು ಕೇಳದೆ ತರ್ಲಿಕ್ಕೆ ಆಗೋದಿಲ್ಲ. ಸಲಹೆಯನ್ನು ತಗೊಂಡೇ ಮಾಡಿರ್ತಕ್ಕಂಥದ್ದು.